ಹಾಯ್. ಇದು ನಾನು ನೋಡ್ತಾ ಇದೆಯಲ್ಲ, ಇದು ಹಾಲಡಿ ಅಂತ. ನಾನು ಹುಟ್ಟಿದ್ದು ಇಲ್ಲೇ, ನನ್ನ ಅಮ್ಮನ ಮನೆ ಇರೋದು ಇಲ್ಲೇ, ಕಳೆದಿದ್ದೆಲ್ಲ ಉಡುಪಿ ಕಡೆ. ಯಾರಾದರೂ ಹಾಲಡಿ ಅವ್ರು ಯಾರು ಇದ್ದರೆ ಒಂದು ಹಾಯ್ ಹಾಕಿ. ಹಬ್ಬದ ದಿನ ಹಾಲಡಿಯಲ್ಲಿ ಕ್ರಿಕೆಟ್ ಮ್ಯಾಚ್ ಅಂತ ಮೊದಲೇ ಯಾರು ಹೇಳಿದರು. ಸೊ ನೋಡು ಅಂತ ಬಂದೆ. ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಅಲ್ಲಿಂದ ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ ಬಂದೆ. ಕುಂದಾಪುರಕ್ಕೆ ಬಂದ ತಕ್ಷಣ ನೆನಪಾಗೋದಂದರೆ ಮಾಣಕಟ್ಟೆ ಬ್ರಹ್ಮಲಿಂಗೇಶ್ವರ. ಮಂದಾರ್ತಿಯಲ್ಲಿ ಅಮ್ಮ, ಮಾಣಕಟ್ಟೆಯಲ್ಲಿ ಬ್ರಹ್ಮ. ಈ ಎರಡೂ ದೇವ್ರನ್ನ ನಂಬಿದವ್ರಿಗೆ ಯಾರಿಗೂ ಮೋಸ ಆಗಿಲ್ಲ. ನಾನೀಗ ಹೋಗ್ತಿರೋದು ಎಲ್ಲಿಗೆ ಅಂದರೆ ಕೆರಾಡಿಯ ರಿಷಬ್ ಶೆಟ್ಟಿ ಮನೆಗೆ. ಕಾಂತಾರ ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋ ರಿಷಬ್ ಶೆಟ್ಟಿ ಮನೆಗೆ ನಾನು ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ಹೋಗೋಣ ಬನ್ನಿ. ರಿಷಬ್ ಶೆಟ್ಟಿ ಓದಿರೋ ಶಾಲೆ ಅಂದರೆ ಇದೇನೆ. ರಿಷಬ್ ಶೆಟ್ಟಿ ಈಗ ಈ ಶಾಲೆನ ಅವರೇ ತಗೊಂಡಿದ್ದಾರೆ. ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ನಿಭಾಯಿಸ್ತಿದ್ದಾರೆ ಇವಾಗ. ಕೆರಡಿಯ ಗ್ರಾಮ ಪಂಚಾಯತ್ ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದ್ದಾರೆ, ಇದೆ ಕೆರಡಿಯ ಗ್ರಾಮ ಪಂಚಾಯತ್. ಮೊದಲಿಗೆ ರಿಷಬ್ ಸರ್ ಅವರ ಮನೆ ಬಾವಿ ನೋಡ್ಬೋದು ನೀವು. ಹಾಗೆ ಅವರ ತೋಟವನ್ನು ನೋಡ್ಬೋದು. ಶೂಟಿಂಗ್ ಆಗಿರೋ ಜಾಗನೂ ಇದೆ. ಹಾಗೆ ನೆಕ್ಸ್ಟ್ ಅವ್ರ ಮನೆ ನೋಡ್ಬೋದು ನೀವು. ಇದು ಅವ್ರ ಮನೆ. ಹೇಗಿದ್ದೀರಾ? ನಾನು ರಿಷಬ್ ಶೆಟ್ಟಿನ ಮೀಟ್ ಆಗೋಂತ ಬಂದೆ, ಆದರೆ ಅವ್ರು ಇದ್ದಿಲ್ಲ. ಅವ್ರು ಶೂಟಿಂಗಲ್ಲಿ ಬ್ಯುಸಿ ಇದ್ದಾರಂತೆ. ಸೊ ಕುಂದಾಪುರದಲ್ಲಿ ಇದ್ದಾರಂತೆ, ಅದು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಸರಿ, ಅವ್ರ ಮನೆ ಅಂತ ನೋಡುವಂತ ಬಂದೆ. ಅವ್ರ ಮನೆ ಅಲ್ಲಿ ಕಾಣಿಸ್ತಿದ್ದಲ್ಲ, ಇದೆ ಅವ್ರ ಮನೆ. ಒಂಥರ ಚೆನ್ನಾಗಿತ್ತು. ಇಲ್ಲಿ ಶೂಟಿಂಗ್ ಮಾಡಿದ ಜಾಗ, ಅವ್ರ ಮನೆ ಎಲ್ಲ ಒಂಥರ ಚೆನ್ನಾಗಿದೆ. ಸರಿ ಬನ್ನಿ, ಅವರಿಲ್ಲ, ಏನು ಮಾಡೋಕ್ಕಾಗಲ್ಲ. ಸರಿ ಹೋಗೋಣ ಬನ್ನಿ. ಅವ್ರನ್ನ ಮೀಟ್ ಆಗೋದು ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಅವರು ಶೂಟಿಂಗಲ್ಲಿ ಬ್ಯುಸಿಯಾಗಿದ್ದಾರೆ. ಅವರಿಲ್ಲಿ ಮುದ್ದೂರಲ್ಲಿ ಶೂಟಿಂಗ್ ಆಗ್ತಾ ಇದೆ ಇವಾಗ. ಅಲ್ಲಿ ಹೋದ್ರೂ ವೇಸ್ಟ್, ಯಾಕಂದರೆ ಅಲ್ಲಿ ನೋಡೋಕ್ಕೆ ಬಿಡಲ್ಲ. ಯಾಕಂದರೆ ಅಲ್ಲಿ ಸೆಕ್ಯೂರಿಟಿ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ, ನೋಡೋಕ್ಕೆ ಬಿಡಲ್ಲ ಅಂತೆ. ಸೊ ಒಂದ್ಸಲ ಬೆಂಗಳೂರಲ್ಲಿ ಮೀಟ್ ಆಗಿದ್ದೀನಿ, ಅದನ್ನ ಬಿಟ್ಟು ಊರಲ್ಲಿ ಯಾವಾಗಲೂ ಸಿಕ್ಕಿಲ್ಲ ಅವರು. ಓಕೆ, ನನ್ನ ರಕ್ಷಿತ್ ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. Like, comment, share. Please subscribe.